ರಾಜ್ಯಪಾಲರು ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಸಿನ ಅನೇಕ ಮುಖಂಡರು ಕೂಡ ಇವತ್ತಿನ ದಿವಸ ರಾಜ್ಯಾದ್ಯಂತ ಸಾಕಷ್ಟು ಒಂದು ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ. ಅದೇ ರೀತಿಯಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿಯೂ ಕೂಡ ಇವತ್ತಿನ ದಿವಸ ಸಾಕಷ್ಟು ಜನ, ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರಿ ಏನು ಒಂದು ಈಗಾಗಲೇ ರಾಜ್ಯಪಾಲರ ವಿರುದ್ಧ ಘೋಷಣೆ ಕೂಗುವುದರೊಂದಿಗೆ ಇವತ್ತಿನ ದಿವಸ ಏನು ಸಿದ್ದರಾಮಯ್ಯನವರಿಗೆ ಈ ಒಂದು ಕಪ್ಪು ಒಂದು ಅನುಮತಿ ಕೊಡಬಾರ್ದಾಗಿತ್ತು, ಕೊಟ್ಟು ಎಲ್ಲ ಒಂದು ಏನು ಕಾಂಗ್ರೆಸ್ ಪಕ್ಷದವರಿಗೆ ಬಿಜೆಪಿಯವರ ಮಾತು ಕೇಳಿ ಇಂಥ ಒಂದು ಕೃತ್ಯ ನಡೆದಿದೆ ಅನ್ನುವಂಥ ಕೂಡ ಮಾತನ್ನು ಹೇಳುತ್ತಾ ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆಯಲ್ಲಿ ಏನು ಕಾಂಗ್ರೆಸ್ ಕಚೇರಿಯಿಂದ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಜನರು ಬಂದು ಏನು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಸಲ್ಲಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಏನು ಎಲ್ಲ ಕ್ಷೇತ್ರದ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ ಒಂದು ಮತಕ್ಷೇತ್ರದಿಂದ ಜನರು ಕೂಡ ಬಂದು ಇಲ್ಲಿ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಏನು ಬ್ಯಾನರ್ ಮತ್ತು ಬಂಟಿಂಗ್ಸ್ಗಳನ್ನು ಹಿಡಿದು ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸುವಂಥ ಕೆಲಸ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಮಂತೇಶ್ ಜೊತೆ ಸಿದ್ದು ದುತ್ರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಪಕ್ಷದ ಒಂದು ನಿರ್ಣಯಕ್ಕೆ ಖಂಡಿಸಿ ಸ್ವಿಮ್ಮಿಂಗ್ ಪೂಲ್ ಆಗಿದೆ. ಈ ಒಂದು ಹುನ್ನಾರವನ್ನ ಇವತ್ತು ಮಾಡ್ತಾ ಇದ್ದಾರೆ. ಈ ಹುನ್ನಾರವನ್ನ बीजेपी केंद्र सरकार के भ्रष्ट बीजेपी केंद्र सरकार के अरे अच्छा है, राज्यपाल लुट्टा है, इसको शांति अच्छा है, राज्यपाल लुट्टा है. गणपति बाप्पा मोरಯ್ಯ ಯಾಕೆ ಸೌಂಡ್ ಬರವಲ್ದು ಧಿಕ್ಕಾರಪ್ಪೋ ಆ ಕಾರ್ಯಕ್ರಮ ಪ್ರತಿಭಟನಾ ರ್ಯಾಲಿಗೆ ಇದನ್ನು ಕೊಡಂಗಿಲ್ಲ. ಅದಕ್ಕೆ ಶಾಸಕರು ಮುಂದಿರ್ತಾರ. ಜಿಲ್ಲಾಧ್ಯಕ್ಷರು
ಪ್ರಭುತ್ವ ವಿರೋಧಿ ಮೋದಿ ಸರ್ಕಾರಕ್ಕೆ, ಸಂವಿಧಾನ ವಿರೋಧಿ ರಾಜ್ಯಪಾಲರಿಗೆ, ಅನ್ನದಾತ ಸಿದ್ದರಾಮಯ್ಯನವರಿಗೆ, ಸಿದ್ದರಾಮಯ್ಯಜಿ ತುಮಗೆ ಬಿಡು. ಕರ್ನಾಟಕ ರಾಜ್ಯದ ಜನತೆ ಒಪ್ಪಿ ಆದಂತ ಮುಖ್ಯಮಂತ್ರಿ ನಾಮಿನೇಟ್ ಅಲ್ಲ. ನಿಮ್ಮವ್ರು ಇದಾರಲ್ಲ, ಕೆಲವು ಮಂದಿ ನಾಮಿನೇಟ್ ಮಾಡಿಲ್ಲ ಅಂತವ್ರಲ್ಲ. ಸಿದ್ದರಾಮಯ್ಯರೇ ಮುಖ್ಯಮಂತ್ರಿ ಆಗ್ಬೇಕಂತ ರಾಜ್ಯದ ಜನತೆ ಆಶೀರ್ವಾದ ಮಾಡಿದ್ದಾರೆ. ಅಂತಹ ಆಶೀರ್ವಾದ ಮಾಡಿದ ಜನತೆಗೆ ದ್ರೋಹ ಮಾಡಲಿಕ್ಕೆ ಈ ದೇಶದ ಪ್ರಧಾನಿ, ಆ ಭಾಜಪ ಪಕ್ಷದ ಅಧ್ಯಕ್ಷ, ಇನ್ನೊಬ್ರು ಸೇರ್ಕೊಂಡಾರಲ್ಲ JDS ತವ್ರು ಅಂತೇಳಿ, ಅವರು 2 ಸೀಟೇನೋ ಬಂದವ್ರು. ಎಲ್ಲ ಕೆಟ್ಟ ಹೋಗಿ ಒಂದು ಉಳಿದಿರ್ಲಿಲ್ಲ, ಒಂದು 2 ಸೀಟ್ ಬಂದಾವ. ಅಲ್ಲಿ ಹೋಗಿ ಆ ಯಾವ್ದು ಪಾತ್ರ ಹತ್ತಾರಲ್ಲ ಮಹಾಭಾರತ, ಆ ಪಾತ್ರ ಮಾಡ್ತಾರೆ. ಮೋದಿಯವರೇ, ನೀವೇನಾದ್ರೂ ರಾಜ್ಯದ ಜನತೆಗೆ ದ್ರೋಹ ಮಾಡಿದ್ರೆ ದೇಶ ಹೊತ್ತುರಿತಿದೆ, ನಿಮ್ಮನ್ನ ಮನೆ ಕಳಿಸೋ ಕಾಲ ಸನ್ನಿಹಿತ ಆಗತ್ತೆ. ನಿಮಗೆ ಜನತೆ ಕರ್ನಾಟಕ ರಾಜ್ಯದಾಗಂತೂ ಬಿಜೆಪಿ ಅವರು ನಿಮ್ಗೆ ಯಾವತ್ತೂ ಅಧಿಕಾರ ಕೊಟ್ಟಿಲ್ಲ. ಬರೀ ಖರೀದಿ ಮಾಡಿ ನೀವು ಅಧಿಕಾರಕ್ಕೆ ಬಂದವ್ರು ಹಿಂಬಾಗಿಲಿನಿಂದ. ಅದನ್ನೇ ಇವತ್ತು ಎಲ್ಲಿ ಕೊಟ್ಟರು? ಡೆಲ್ಲಿ ಅವರಿಗೆ ನಿಮಗೆ ಬ್ಯಾಡಪ್ಪ ಅಂತ ಹೇಳಿದ್ದಾರೆ, ನಿನಗೂ ಪವರ್ ಕೊಟ್ಟಿಲ್ಲ. ಭಾರತ ಜನತೆ, ಮೋದಿ ಸಾಹೇಬ್ರೆ, ನಿಮಗೆ ಅಧಿಕಾರ ಮಾಡುವ ನೈತಿಕತೆ ಇಲ್ಲ. ಯಾಕಂದ್ರೆ ನಿಮಗೆ ಜನ ಆಶೀರ್ವಾದ ಮಾಡಿಲ್ಲ. ಮತ್ತೊಬ್ಬರನ್ನ ಕರ್ಕೊಂಡು ನಿಮ್ಗೆ ಅದನ್ನ ಕೊಡ್ತೀನಿ, ಆಂಧ್ರದವ್ರಿಗೆ ಏನೇನು ಕೊಡ್ತೀನಿ ಅಂತೇಳಿ ಲಂಚದ ಅವತಾರ ತೋರಿಸಿದ್ರು. ಬಿಹಾರದವ್ರಿಗೆ ಏನೇನೋ ಹೇಳಿದ್ರೋ ಗೊತ್ತಿಲ್ಲ. ಯಾರು ನಿಮ್ಮ ಮತ್ತಳಿ ಬರಲಾರ್ದಾಗ ನೀವು ಆಸೆ ತೋರಿ ಪ್ರಧಾನ ಮಂತ್ರಿ ಆದವರು. ಬಹಳ ರಾಜ್ಯದಲ್ಲಿ IT BT ಅಂತವ್ರನ್ನ ಕಳಿಸಿ ನಮ್ಮನ್ನ ಹೆದರ್ಸಾಕ್ ನೋಡ್ತಾ ಇದ್ದೀರಿ. ಕರ್ನಾಟಕದ ಜನತೆ, ಕರ್ನಾಟಕದ ರಾಜಕಾರಣಿಗಳು ನಿಮಗೆ ಬಗ್ಗುವುದಿಲ್ಲ. ಸಿದ್ದರಾಮಯ್ಯನಂತ ನಾಯಕತ್ವದಲ್ಲಿ ದೇಶನ ಬೇಕಾದ್ರೆ ಗಳಿಸ್ತೀವಿ ವಿನ ರಾಜ್ಯ ಬಿಟ್ಟು ಕೊಡಕ್ಕೆ ಇದರಿಂದ ಸಾಧ್ಯ ಇಲ್ಲ. ಜೀವ ಕೊಡ್ತೀವಿ ಕರೆ ಸಿದ್ದರಾಮಯ್ಯನ ಬಿಡೋದಿಲ್ಲ ಅಂತ ಹೇಳಿ ದೇವಪ್ಪ ಪುರುಷಪ್ಪ ಮಾಗಿ ಅವರು ಸಿದ್ದರಾಮಯ್ಯಗೆ ಇಷ್ಟು ನೋವಾದ್ರೆ ನಾನು ಯಾಕಿರ್ಬೇಕು ಈ ನೆಲದ ಮೇಲೆ ಅಂತೇಳಿ ಅವನ ಅಭಿಮಾನಿ ಇವತ್ತು ಇಲ್ಲೇ ನಮ್ಮ ಎದುರುಗಡೆ ಪಾಪ ಪೆಟ್ರೋಲ್ ಸುಕೊಂಡು ಬೆಂಕಿ ಹಚ್ಕೊಂಡ. ದಯಮಾಡಿ ನಿಮ್ಗೆ ವಿನಂತಿ ಮಾಡ್ಕೋತೀವಿ, ನಮ್ಮ ಅಭಿಮಾನ ನಮ್ಮ ಪ್ರೀತಿಯನ್ನು ಎದೆಗಾರಿಕೆಯಿಂದ ಎದುರಿಸೋಣ. ಬಾರೆ ಯಾರು ಎದುರು ನೋಡೋಣ ಅಂತೇಳಿ ಎದುರಿಸೋಣ. ಇಂಥ ಕೃತ್ಯ ದಯಮಾಡಿ ಹೋಗಬೇಡಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಆ ದೇವಪ್ಪ ಅವನಿಗೇನು ಆಗಬಾರ್ದು. ಬದುಕಿ ಪಕ್ಷದ ಸಿದ್ದರಾಮಯ್ಯನ ಪ್ರೀತಿಗೆ ಗೌರವ ತರ್ತಕ್ಕಂಥ ಏನು ವ್ಯಕ್ತಿ ಇದೆ, ಆ ಭಗವಂತ ಅವನಿಗೆ ಯಾವುದು ಮಾಡಬಾರ್ದು ಅಂತ ನಾನು ಈಗ ತಾನೇ ಡಾಕ್ಟ್ರಿಗೆ ಮಾತನಾಡಿದ್ದೇನೆ. ಜೀವದ ಭಯ ಇಲ್ಲ ಅಂತ ಹೇಳಿದ್ದಾರೆ. ನನಗದು ಒಂದು ಖುಷಿ. ಇಂಥ ಅಭಿಮಾನಿಗಳು ಸಾವಿರಾರು ಜನ ಇದ್ದೀರಿ ನೀವು.
ನಾವ್ಯಾಕೆ ಹೆದರ್ಕೊಂಡು ಬೆಂಕಿ ಹಚ್ಕೋಬೇಕು ರೀ? ಯಾವ್ಯಾವ ಬೆಂಕಿ ಹಚ್ಕೊಂಡು ಓಡ್ ಹೋಗ್ಕಾನ ಓಡ್ ಹೋಗ್ಲಿ ಇಲ್ಲಿಂದ. ಇದೇ ಹೇಳ್ತಿದ್ರ ಗೋ ಬ್ಯಾಕ್. ಯಾರು? ಗೋ ಬ್ಯಾಕ್, ಗೋ ಬ್ಯಾಕ್, ಗೋ ಬ್ಯಾಕ್. ಅವನ್ ಕಳ್ಸೋಣ. ಬಿಜೆಪಿ ಅವ್ರಿಗೆ ಏನಾಗೈತಿ ಅಂದ್ರ ಹೊಟ್ಟಿಗಿಚ್ಚಿ ಏನ್ ಚಲುವಾಗೈತಿ ಅಂದ್ರ ಎಲ್ಲಿ ನರೇಂದ್ರ ಮೋದಿ ಕುರ್ಚಿ ನಮ್ಮ ಸಿದ್ದರಾಮಯ್ಯ ಅವ್ರು ಕಿತ್ಕೊಂಡ್ಬಿಡ್ತಾರ ಅನ್ನೋದು ಹೊಟ್ಟಿಗಿಚ್ಚಿ ಸಂವಿಧಾನದಲ್ಲಿ ಏನು ಇವತ್ತು ನಡಾವಳಿಗಿದಾವೆ, ಸಂವಿಧಾನದಲ್ಲಿ ಏನ್ ನಿಯಮಗಳಿದಾವೆ ಸ್ವಲ್ಪ ಓದ್ಕೊಂಡು ನಡೀರಪ್ಪ. ಸುಮ್ಮನೆ ಯಾವನೋ ಒಬ್ಬ ಬ್ಲಾಕ್ ಮೇಯರ್ ಬಂದು ಸಿದ್ದರಾಮಯ್ಯವ್ರ ಮ್ಯಾಗ ಒಂದು ಅರ್ಜಿ ಕೊಟ್ಟ ತಕ್ಷಣ ಅವ್ರಿಗೆ ಪ್ರಾಸಿಕ್ಯೂಷನ್ ಮಾಡ್ತೀನಿ, ಮೊಕದ್ದಮೆ ಹಾಕ್ತೀನಿ, ಅವ್ರಿಗೆ ತನಿಖೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅದೇನು ನಡೆಯಂಗಿಲ್ಲ. ತನಿಖೆ ಆಗಲಿ, ನಿಮಗೆ 250 ಹಗರಣ ತನಿಖೆ ಆಗಲಿ, ನಮ್ಮ ಸಿದ್ದರಾಮಯ್ಯವರು ತನಿಖೆ ಆಗಲಿ, ಅದಕ್ಕೆ ಸಿದ್ಧದೀವಿ. ಕಾನೂನು ಹೋರಾಟವನ್ನು ಕೂಡ ನಾವು ಮಾಡುವಂತಹ ಸಂದರ್ಭವನ್ನು ಮಾಡ್ತೀವಿ. ಕಾನೂನಿನ ಹೋರಾಟ ಕೂಡ ಮಾಡ್ತೀವಿ ನಾವು. ನಮಗೇನು ಅನ್ಸಿಕೆ ಇಲ್ಲ, ಬಹಳ ಸ್ಪಷ್ಟ ಕ್ಲಿಯರ್ ಐತಿ. ಕನ್ನಡಿ ನಮ್ದು ಕ್ಲಿಯರ್, ಏನು ಕನ್ನಡಿ ಇದ್ದಂಗೆ ನಾವು. ಸಿದ್ದರಾಮಯ್ಯವ್ರು ಅಂದ್ರೆ ಹೆಂಗ ಕನ್ನಡಿ ಇದ್ದಂಗೆ. ಸಿದ್ದರಾಮಯ್ಯವ್ರು ನೋಡೋದೇನೆ ಕನ್ನಡಿ ನೋಡೋದೇನೆ ಎರಡು ಒಂದ. ಅಷ್ಟು ಸ್ವಚ್ಛವಾದ ಇವತ್ತು ನಾಯಕರಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಮೇಲೆ ಇವ್ರು ಏನೇ ಮಾಡಿದ್ರು ಏನೂ ಆಗೋದಿಲ್ಲ. ಅದಕ್ಕೆ ದಯವಿಟ್ಟು ನಾವು ವಿನಂತಿ ಮಾಡ್ಕೋತೀನಿ, ಯಾರೋ ಯುವಕರು ಬೆಂಕಿ ಹಚ್ಕೊಳ್ಳುವಂತ ಕೆಲಸ ಮಾಡಿದ್ರಿ, ಯಾಕೆ ಮಾಡ್ತೀರಿ ನೀವು? ದಯವಿಟ್ಟು ಮಾಡಕ್ ಹೋಗ್ಬಾರ್ದು. ನಾವು ಹೋರಾಟ ಮಾಡೋಣ. ಇವತ್ತು ಸಿದ್ದರಾಮಯ್ಯನವರಿಗೆ ಏನು ಕಳಂಕ ತರ್ತಿದ್ದಾರೆ, ಅದಕ್ಕೆ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ. ಯಾವುದೇ ತೊಂದರೆ ಇಲ್ಲಾರ್ದಂಗೆ ಸಿದ್ದರಾಮಯ್ಯನವರು ಇವತ್ತು ಹೊರ ಬಂದೇ ಬರ್ತಾರೆ. ಇವತ್ತು ಏನು ಇವ್ರು ಮಾಡಕ್ ಆಗೋದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ